ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೂ ಎಲ್ರಿಗೂ ಇಡೀ ನಮ್ಮ ಎಂಟೈರ್ ಟೀಮ್ಗೆ ತುಂಬ ಖುಷಿ ಆಗ್ತಿದೆ. ಸೊ ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ದಯವಿಟ್ಟು ತಾವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ನಮ್ಮ ಇಡೀ ತಂಡಕ್ಕೆ ಆಶೀರ್ವಾದನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ವೀಕ್ಷಕರಿಗೆ ಅಥವಾ ನಮ್ಮ ಕರ್ನಾಟಕ ಜನತೆಗೆ ಒಂದು ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಅವ್ರು ಅದನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾರೆ. ಆ ಒಂದು ನಂಬಿಕೆ ನಮಗಿದೆ. ನಾವು ಕೂಡ ಒಂದು ಒಳ್ಳೆ ಕಂಟೆಂಟ್ ಮುಖಾಂತರ ಈ ಒಂದು ಸಿನಿಮಾನ ನಿಮ್ಮ ಮಡ್ಲಿಗೆ ಅರ್ಪಿಸಿದೀವಿ. ತಾವೆಲ್ಲರೂ ಬನ್ನಿ, ಸಿನಿಮಾನ ನೋಡಿ, ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ನಿಮ್ಮೆಲ್ಲರ ಹತ್ರನೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಪಾತ್ರ ಮಾಡಿದ್ರು. ಮತ್ತೆ ಬಿಗಿನ್ಸ್ ಅಂತ ಇನ್ನೊಂದು ಹಿಟ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಇವ್ರನ್ನ ಕೇಳಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬಿಗಿನ್ಸ್ ಅಂತ ಹೇಳಿದ್ರೆ ಆಪರೇಷನ್ ಲಂಡನ್ ಕೆಫೆ ಏನಿದೆ ಮೇನ್ ಸ್ಟೋರಿ, ಇದು ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ. ಆಫ್ಟರ್ ಅನ್ನೋದು ಇನ್ಫಾರ್ಮೇಷನ್. ಆಪರೇಷನ್ ಲಂಡನ್ ಕೆಫೆ ಆದ ನಂತರ ಏನಾಯ್ತು ಅಂತ ಇವಾಗ ತೋರಿಸಿದ್ದೀವಿ. ಆಪರೇಷನ್ ಲಂಡನ್ ಕೆಫೆ ಏನಂತ ಹೇಳಿದ್ರೆ ಇನ್ನು ತೋರಿಸ್ತೀವಿ ಅಷ್ಟೇ. ತುಂಬಾ ಎನರ್ಜೆಟಿಕ್ ಆಗಿ ಒಂದು ಒಳ್ಳೆ ಆಕ್ಷನ್ ಆಗಿ ಡೆಬ್ಯೂ ಮಾಡಿದ್ದಾರೆ. ಆಡಿಯನ್ಸ್ ಬಿಟ್ಟಿದ್ದೀರಾ. ಎಸ್ ಸರ್, ತುಂಬ ಖುಷಿ ಆಗ್ತಿದೆ ಸರ್. ಯಾಕಂದರೆ 3 ವರ್ಷ ಕಂಟಿನ್ಯೂಸ್ ಆಗಿ ಹಾಕಿರುವಂಥ ಎಫರ್ಟ್, ನಮ್ಮ ಪ್ರೊಡಕ್ಷನ್ ಟೀಮ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಎಂಟೈರ್ ಟೀಮ್ ಪ್ರತಿಯೊಬ್ಬರೂ 3 ವರ್ಷ ತುಂಬ ವೆಯ್ಟ್ ಮಾಡಿ ತುಂಬ ಸರಿಯಾದ ಸಿನಿಮಾ ಕೊಡಬೇಕಂತ ಮಧ್ಯೆ ಒಂದಿಷ್ಟು ಹರ್ಡಲ್ಸ್ ಬಂದರೂ ಅದೆಲ್ಲ ಫೇಸ್ ಮಾಡಿ ನಿಂತಿರುವಂಥ ಸಿನಿಮಾ. ಸೊ ತುಂಬ ಖುಷಿ ಆಗ್ತಿದೆ ಇವಾಗ ನೀವು ಹೇಳ್ತಿರೋದು ಕೇಳಿದ್ರೆ. ಸೊ ನಿಮ್ಮಿಂದ ನಿಮ್ಮ ಕೈಯಲ್ಲಿದೆ ಆಡಿಯನ್ಸ್ ತನಕ ರೀಚ್ ಮಾಡಿಸೋದು. ಪ್ಲೀಸ್ ಸಪೋರ್ಟ್ ಮಾಡಿ, ಆದಷ್ಟು ಜನರಿಗೆ ರೀಚ್ ಮಾಡಿಸಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಆಡಿಯನ್ಸ್ ಜೊತೆ ನೋಡ್ತಾರೆ ಇವಾಗ ಒಂದು ಹೆಂಗೆ ಅಂದ್ರೆ KGF ಆಗ್ಬೋದು, ಈ ತರ ಆ ಒಂದು ಜಾನರ್ ಸಿನಿಮಾದಲ್ಲಿ ಲೈನ್ ಅಪ್ ನ ಬಿಟ್ಟಿರೋದು, ಈ ತರ ಬಿಗಿನ್ಸ್ ನೆಕ್ಸ್ಟ್ ಆ ತರ ಎಲ್ಲ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಮತ್ತೆ ಹೇಗೆ ಅನಿಸ್ತಾ ಇದೆ ಸರ್? ತುಂಬ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾನು ಫಸ್ಟ್ ಆಫ್ ಆಲ್ ಅದೇ ಹೇಳಿದೆ, ಅಂದರೆ ನಾವು ಇದು ಟೋಟಲಿ ಕಂಟೆಂಟ್ ಬೇಸ್ಡ್ ಸಿನಿಮಾದಲ್ಲಿ ಲವ್ ಸ್ಟೋರಿ ಇದೆ, ಹಾಗೆ ಆ್ಯಕ್ಷನ್ ಥ್ರಿಲ್ಲರ್ ಇದೆ, ಇಮೋಷನ್ ಕೂಡ ಇದೆ. ಓವರ್ ಆಲ್ ಕಂಪ್ಲೀಟ್ ಒಂದು ಫ್ಯಾಮಿಲಿ ಪ್ಯಾಕೇಜ್ ಅಂತ ಕೂಡ ಹೇಳ್ಬೋದು ಈ ಮೂವಿಯನ್ನು. ಸೊ ಒಂದು 3 ವರ್ಷದಿಂದ ತುಂಬ ಇಫರ್ಟ್ ಹಾಕಿ ಮೂವಿ ಮಾಡಿದ್ದೀವಿ. ಮೂವಿಯ ಯಾವುದೇ ಒಂದು ಫ್ರೇಮಲ್ಲೂ ಕೂಡ ನಾವು ಕಾಂಪ್ರಮೈಸ್ ಆಗಲಿಲ್ಲ. ನಮ್ಮ ಡೈರೆಕ್ಟರ್ ಸರ್ ಹೇಳ್ದಂಗೆ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಲಿಲ್ಲ. ಕಾಂಪ್ರಮೈಸ್ ಆಗದೆ ನಾವು ಈ ಕಂಪ್ಲೀಟ್ ಒಂದು ಒಳ್ಳೆ ಮೂವಿಯನ್ನು ಇಂಡಸ್ಟ್ರಿಗೆ ಕೊಟ್ಟಿದ್ದೀವಿ ಅನ್ನೋ ಒಂದು ಖುಷಿ ಇದೆ. ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಬೇಕು, ಕರ್ನಾಟಕದ ಜನತೆ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಜಾಸ್ತಿ ಏನು ಮಾತಾಡೋದಕ್ಕಿಲ್ಲ, ಆಲ್ರೆಡಿ ಸಿನಿಮಾ ನೋಡಿದ್ದೀರಾ. ಸಿನಿಮಾದ ಬಗ್ಗೆ ನಾನು ಹೇಳೋದಕ್ಕಿಂತ ಜಾಸ್ತಿ ಈಗ ಸಿನಿಮಾ ನೋಡಿರೋ ನೀವು ಜನಗಳಿಗೆ ಏನು ನಾವು ರೀಚ್ ಮಾಡ್ಬೋದು. ಯಾಕಂದರೆ ಸುಮ್ಮನೆ ಒಂದು ಸಿನಿಮಾ ಆಗಿ ಇದು ಸಿನಿಮಾ ಆಗಲಿಲ್ಲ. ಇದ್ರ ಜೊತೆ ನಮ್ಮ ಹಿಂದೆ ಟೆಕ್ನಿಷಿಯನ್ಸ್ಗೆ, ಪ್ರೊಡ್ಯೂಸರ್ಸ್ಗೆ, ಆರ್ಟಿಸ್ಟ್ಗೆ ಇರುವಂಥ ಒಂದು ಟಾಸ್ಕ್ ಬೇರೆ ಇದ್ರು, ಬಟ್ ಓವರಾಲ್ ಎಂಟೈರ್ ಟೀಮ್ ಎಫರ್ಟ್ ಏನು ಅಂತಂದರೆ ಸಿನಿಮಾವಾಗಿ ಒಂದು ಕಮರ್ಷಿಯಲ್ ವೇಯಲ್ಲಿ ಸಿನಿಮಾನ ಆಡಿಯನ್ಸ್ಗೆ ಪ್ರೆಸೆಂಟ್ ಮಾಡಬೇಕು. ಆ್ಯಂಡ್ ಈವನ್ ನನ್ನ ಪ್ರೊಡ್ಯೂಸರು ಸಹ ಒಂದು ಸಿನಿಮಾ ಮಾಡಬೇಕು ಅನ್ನೋ ಯಾವುದೋ ಒಂದು ಸುಮ್ಮನೆ ಅಂದರೆ ಕೆಲವೊಂದು ಇರ್ತದೆ, ಆ ಒಂದು ಉದ್ದೇಶ ಇಲ್ಲ. ಇಟ್ಸ್ ಪ್ಯಾಷನೇಟ್ ಆಗಿ ಒಂದು ಸಿನಿಮಾ ಮಾಡಿದ್ರೆ ಇನ್ನೊಂದು ಸಿನಿಮಾನ ಮಾಡ್ಕೋಬೇಕು, ಒಂದು ಆ ಆ್ಯಂಗಲಲ್ಲಿ ಸಿನಿಮಾಕ್ಕೆ ಬಂದರೆ. ಆ್ಯಂಡ್ ನಮ್ಮ ಕಡೆಯಿಂದ ಆ್ಯಸ್ ಎ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ಮ ಆರ್ಟಿಸ್ಟ್ಗಳಾಗಿರ್ಬೋದು, ಆ ಸಿನಿಮಾಕ್ಕೆ ಎಷ್ಟು ಜೀವ ತುಂಬೋದು ಕ್ಯಾರೆಕ್ಟರ್ಗಳಿಗೆ, ಅದು ಆ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಎಲ್ಲ ಟೆಕ್ನಿಷಿಯನ್ಸು, ಆರ್ಟಿಸ್ಟು ಇದಕ್ಕೆ ತಮ್ಮ ಶ್ರಮ ಮೀರಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇವತ್ತು ಅದರ ಫಲ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ನಮಗೆ. ಆ್ಯಂಡ್ ನಾನು ಒಂದಿಷ್ಟು ಜನ ಅಲ್ಲಿ ನೋಡ್ತಾ ಇರಬೇಕಾದ್ರೆ ನೋಡಿದೆ, ಅವ್ರು ಎಂಜಾಯ್ ಮಾಡ್ತಾ ಇದ್ದಿದ್ದು ಆ್ಯಕ್ಷನ್ ಸೀಕ್ವೆನ್ಸ್ ಇರ್ಬೋದು, ಅಥವಾ ಎಮೋಷನ್ ಸೀನ್ಸ್ ಇರ್ಬೋದು, ಅಥವಾ ಲವ್ ಇರ್ಬೋದು, ಇವೆಲ್ಲ ನೋಡಿದವಾಗ ಎಲ್ಲೋ ಒಂದು ಸಣ್ಣ ಸಾರ್ಥಕತೆ ನಮಗೆ ಕಾಣಿಸ್ತಿದೆ. ಬಿಕಾಸ್ ಹೆತ್ತವ್ರಿಗೆ ಹೆಗ್ಣ ಮುದ್ದೇನೆ ಯಾವಾಗ. ಸೊ ನಮ್ಮನ್ನು ನಾವು ಜಾಸ್ತಿ ಹೊಗಳ್ಕೋಬಾರ್ದು. ಸೊ ಈಗ ನಿಮ್ಮ ಎದುರುಗಡೆ ಇಟ್ಟಿದ್ದೀವಿ, ಮೀಡಿಯಾ ಮುಂದೆ ಇಟ್ಟಿದ್ದೀವಿ, ಆಡಿಯನ್ಸ್ ಮುಂದೆ ಇಟ್ಟಿದ್ದೀವಿ. ಸೊ ನೀವು ನೋಡಿ, ನಿಮ್ಮ ಮನದಾಳದ ಭಾವನೆಗಳಿಂದ ಸಿನಿಮಾ ನೋಡಿದ್ಮೇಲೆ, ಅಂದರೆ ಬೇರೆ ಯಾವುದೋ ಆ್ಯಂಗಲಲ್ಲಿ ಇಲ್ದೇನೆ ಸಿನಿಮಾ ನೋಡಿದ್ಮೇಲೆ ನಿಮ್ಮ ಮನಸ್ಸಲ್ಲಿ ಏನು ಭಾವನೆ ಹುಟ್ಟುತ್ತೆ ಒಬ್ಬ ಸಿನಿಮಾ ಪ್ರಿಯರಾಗಿ. ಸೊ ಆ ಭಾವನೆಗಳನ್ನ ಸ್ವೇಚ್ಛೆಯಿಂದ ಸ್ವಚ್ಛವಾಗಿ ಜನಗಳಿಗೆ ತಲುಪಿಸಿ, ಇಂಥದ್ದೊಂದು ಸಿನಿಮಾ ಇದೆ ನೋಡಿ ಅಂತ. ಸೊ ಅದು ನೋಡೋದ್ರಿಂದ ಒಂದು 10 ಸಿನಿಮಾ ಮತ್ತೆ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸಿನಿಮಾಗಳು ಹುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಆ್ಯಸ್ ಎ ಡೈರೆಕ್ಟರ್ ಆಗಿ ನನ್ನ ರಿಕ್ವೆಸ್ಟು, ನಮ್ಮ ಸಿನಿಮಾದಲ್ಲಿ ನ್ಯಾಯ ಇದೆ ಅಂತ ನಿಮ್ಗೆ ಅನ್ಸಿದ್ರೆ 100% ಅದಕ್ಕೆ ಏನು ಸಪೋರ್ಟ್ ಕೊಡಬೇಕು ಅದನ್ನು ಕೊಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್.